ಅಪ್ಪ ತಂದೆ ಮಾರುತೇಶ್ವರನೇ, ಅಪ್ಪ ಈ ಬಡವರ ಬಾಳಿಗೆ ಬೆಳಕಾಗಿ ಈ ಬಡಿಗೆ ಯಾವುದು ಕಷ್ಟ ಬರದೆ ಈ ಬಡವರನ್ನು ಕೈ ಹಿಡಿಸೋ ನಡೆಸಬಾರ ನಿನ್ನನ್ನೇ ಕೂಡಿದೆ ದೇವಾ, ನಿನ್ನನ್ನೇ ಕೂಡಿದೆ ಅಪ್ಪ. ನನ್ನ ಪತಿ ದೇವರು ನನ್ನ ಮೈದನರು ಈ ಮನೆಗೆ ಕಷ್ಟ ಬರಬಾರ್ದು ಅಂತ ಹೊಲದಲ್ಲಿ ಕಷ್ಟಪಟ್ಟು ದುಡಿತಾ ಇದ್ದಾರೆ. ಆ ನನ್ನ ಮೈದನಿಗೆ, ಆ ನನ್ನ ಪತಿರಾಯರಿಗೆ ಇನ್ನಷ್ಟು ತೊಳಿಗೆ ಶಕ್ತಿ ಕೊಟ್ಟು ಈ ಸಮಾಜದಲ್ಲಿ ಈ ಬಡವರನ್ನು ಮುಂದೆ ಬರುವಂತೆ ಮಾಡು ದೇವಾ, ಮಾಡು ಅಮ್ಮ. ಭೂಮಿ ತಾಯಿ, ಇಂದು ಸೀಗೆ ಹುಣ್ಣಿಮೆ. ಈ ಸಿಹಿ ಹೋಳಿಗೆಯನ್ನು ನಿನ್ನ ಉಡಿಯಲ್ಲಿ ಹಾಕಿಕೊಂಡು ಈ ಬಡವರ ನೈವೇದ್ಯ ಸ್ವೀಕರಿಸಿ ಈ ಬಡವರನ್ನು ಕಾಪಾಡೋ ಹೊಣೆ ನಿನ್ನನ್ನೇ ಕುಡಿದೆ ತಾಯಿ, ನಿನ್ನನ್ನೇ ಕುಡಿದೆ. ಗಂಗಾ, ಭೂಮಿ ತಾಯಿ ಕೊಟ್ಟ ಸಿಹಿ ಹಬ್ಬದ ಅಮೃತವನ್ನು ಭೂಮಿ ತಾಯಿಗೆ ಚಿಂಪಡಿಸಿ ಸಂತೋಷಳಾದೆಯ? ಹೌದು ಸ್ವಾಮಿ, ಇಂದು ಸೀಗೆ ಹುಣ್ಣಿಮೆ ರೀ. ಈ ಭೂಮಿ ತಾಯಿಗೆ ಸಿಹಿ ಹೋಳಿಗೆಯನ್ನು ಉಣಿಸದೆ ಮತ್ತಾರ್ಗ್ರಿ ಉಣಿಸ್ಬೇಕು ನೋಡಿ. ಮೊದಲು ಈ ಭೂಮಿ ತಾಯಿ ಶಾಂತರಾಗಬೇಕು, ಆಮೇಲೆ ಇವಳ ಮಕ್ಕಳಾದರೂ ನಾವು ಶಾಂತರಾಗ್ಬೇಕ್ರಿ ರೀ. ಈ ಭೂಮಿ ತಾಯಿ ಸೇವೆ ಮಾಡುತ್ತಿರೋ ನಾವೇ ಭಾಗ್ಯವಂತರು ರೀ, ನಾವೇ ಭಾಗ್ಯವಂತರು. ಬನ್ನಿ, ಮೊದಲು ಆ ದೇವರಿಗೆ ನಮಸ್ಕರಿಸಿ ಆಮೇಲೆ ಪ್ರಸಾದ ಕೊಡುತ್ತೇನೆ. ಅಮ್ಮ ಭೂಮಾತೆ, ಬ್ರಹ್ಮಾಂಡದ ಬರುಡು ನಿನ್ನ ಗರ್ಭದಲ್ಲಿ ಇರಿಸಿಕೊಂಡು ಈ ಸುಂದರ ರೈತ ಮಗನನ್ನು ಸದಾ ಉದ್ಧರಿಸೆಂದು ನಿನಗೆ ಕೈವಟ್ಟಿ ಬೇಡಿಕೊಳ್ಳೇನಮ್ಮ, ಕೈವಟ್ಟಿ ಬೇಡಿಕೊಳ್ಳೇನು. ಒಪ್ಪತ್ತಿಗೆ 20 ಈ ರೈತನ ಬೆವರ ನೀನು ಕುಡಿದು ಅಡಿದಾವರಿಗಳಷ್ಟು ಬೇಡಿದ ಫಲವನ್ನು ಇಟ್ಟು ಜಗತ್ತಿಗೆ ಅನ್ನದಾತನೇ ನೀನೇ ಎಂದು ಘೋಷಣೆ ಹೊರಡಿಸಿ ಕೈಸಿದೆ. ಆದರೆ ಹಿಂದೆಲ್ಲಿದೆ ಅಮ್ಮ ಈ ಬಡ ರೈತನಿಗೆ ಸ್ವಾತಂತ್ರ್ಯ? ಕಟುಕ ಶ್ರೀಮಂತರ ವ್ಯಾಪಾರ ಕೈಯಲ್ಲಿ ಸಿಕ್ಕುವಂತೆ ಆಡುತ್ತದೆ ಅಮ್ಮ ಈ ರೈತ ಮಗನ ಕತ್ತು. ಈ ರೈತ ಮಗನನ್ನು ಸದಾ ಉದ್ಧರಿಸಿ ಎಂದು ನಿನಗೆ ನನ್ನ ಇನ್ನೊಂದು ನಮಸ್ಕಾರಗಳಮ್ಮ. ಸ್ವಾಮಿ, ನಂಬಿದವ್ರನ್ನ ಯಾವತ್ತು ಕೈ ಬಿಡೋದಲ್ಲ ರೀ ಭೂಮಿ ತಾಯಿ ರೀ. ಶ್ರೀಮಂತರು ಬಡವರು ಎಂಬ ಭೇದ ಭಾವ ಇಲ್ಲದೆ ಮುಕ್ತಿ ಭಾರ್ಗವಾಗಿ ಮುಕ್ತಿ ಹೊಂದಿರುವವರೆಗೂ ಈ ಮಣ್ಣನ್ನು ಮುಟ್ಟಿದ್ರೆ ಚಿನ್ನವಾಗೋದು ಸಂದೇವಿಲ್ಲ ಸ್ವಾಮಿ ಅವರ ಬಾಳು. ನಿಜ ಗಂಗಾ, ನಸುಕಿನಲ್ಲಿ ಎದ್ದು ಕಸದ ಬುಟ್ಟಿಯನ್ನು ನೆತ್ತಿ ಮೇಲೆ ಹೊತ್ತು ತಿಪ್ಪಿಗೆ ಹಾಕುವನೇ ಈ ಜಗತ್ತಿಗೆ ಅನ್ನದಾತ. ಅದನ್ನು ಬಿಟ್ಟು ಚಿನ್ನದ ಬೆಲೆ ಕೊಟ್ಟು ಹೊಣ್ಣಿನ ಮನೆ ಕಟ್ಟೆಂದು ಮುಗಿಲೆತ್ತರ ತುಂಬಿ ನಿಂತಿರುವ ಫಲದ ಜಲವನ್ನೇ ಕತ್ತರಿಸಿ ಹಾಕುತ್ತಿದ್ದಾರಲ್ಲ ಇಂದಿನ ಕೆಟ್ಟ ಶ್ರೀಮಂತ ವ್ಯಾಪಾರಸ್ಥರು. ಅದು ಅಲ್ಲದೆ ಹಿಂದೆ ಕೂಡ 100 ಚೀಲ ಮನೆ ಅಡಚಣೆಗಾಗಿ ಮಾರಿದ್ರು ಕೂಡ ಬರೀ ಅಡಿಕೆ ಅಂಗಡಿ ಅವ್ರ ಪಾಲಾಗಿ ಹೋಯಿತು. ಅಂದಾಗ ಎಷ್ಟು ಬೆಳೆ ತುಂಬಿ ನಿಂತರೂ ಈ ರೈತನ ಕೈಯಲ್ಲಿ ಒಂದು ಬಿಡುಗಾಸು ಇಲ್ಲದಂತಾಗಿದೆ. ಸ್ವಾಮಿ, ಮನೆ ಖರ್ಚು ಅಲ್ಲದೆ ಬೀಜ ಗೊಬ್ಬರ ಎಲ್ಲ ಖರ್ಚಿನ ಒತ್ತಾಯ ನಿಂತಾಗ ಆದ್ರೂ ಆಗಿರ್ಬಹುದ್ರಿ. ಆದ್ರೆ ಈ ಸಲದ ಮಾಲಿನಾದ್ರೂ ನಾವು ಚೆನ್ನಾಗಿ ಸಂಪಾದಿಸಿದ್ರಾಯ್ತು. ನಾನು ಕೂಡ ಮಣ್ಣಿನಲ್ಲಿ ಹುಟ್ಟಿ ಅದೇ ಮಣ್ಣಿನಿಂದಲೇ ಚಿನ್ನವಾಗಬೇಕು ಗಂಗಾ ಈ ಶರೀರ. ಅದರಂತೆ ನಮ್ಮ ಕರ್ತವ್ಯ ನಾವು ಮಾಡಲೇಬೇಕಲ್ಲ. ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿಗೆ ದುಡಿಯುವ ಶರೀರ ಮಣ್ಣಿನಿಂದಲೇ ಚಿನ್ನವಾಗಬೇಕು. ಈ ಸಲ ತುಂಬಿ ನಿಂತಿರುವ ಬೆಳೆಯಲ್ಲಿ ರೈತನ ಕೊಳೆ ತೊಳೆದರಲ್ಲಿ ಯಾವ ಸಂದೇಹವೂ ಇಲ್ಲ. ಇದರಲ್ಲಿ ತಮ್ಮನ ಮದುವೆ ಕಾರ್ಯವನ್ನು ಮಾಡಿ ಮುಗಿಸಿ ಬಿಡೋಣ. ಹೌದು ರೀ, ತಂದೆ ತಾಯಿ ಇಲ್ಲದೆ ತಪ್ಲಿಯಾದ ಆ ನನ್ನ ಮೈದನ ಜವಾಬ್ದಾರಿ ನಮಗಿದೆ ರೀ. 20 ವಯಸ್ಸಿನಲ್ಲೇ ಕಾಲಿಟ್ಟ ಗಂಡುಗಲಿರಿ ನನ್ನ ಮೈದನ ರೀ. ಹಾಗೆ ಬಿಟ್ಬಿಟ್ರೆ ಕಬಡ್ಡಿ ಕುಸ್ತಿ ಅಂತ ವಾರಂತಲೇ ಮನೆ ಮರೆತು ತಿರುಗ್ತಾನ್ರಿ. ಬೇಗನೆ ನನ್ನ ಮೈದನಿಗೆ ಮನೆ ಹಾದಿ ಹಿಡಿಸ್ಬೇಕ್ರಿ. ಅಣ್ಣ ಅತ್ತಿಗೆ ಬಾ ಸಹೋದರ, ಈಗ ಬಂದೇನಪ್ಪ? ಹೌದಣ್ಣ, ಈಗಲೇ ಬಂದೆ. ಇದೇನಪ್ಪ ಮೈದನ? ಕುಸ್ತಿ ಕಬಡ್ಡಿ ಅಂತ ಒಂದು ವಾರ ಅಂತ ಮನೆ ಮರೆತ್ರೆ ನಿನಗೆ ಯಾರು ಹೇಳೋರು ಕೇಳೋರು ಇಲ್ಲ ಅಂತ ತಿಳ್ಕೊಂಡಿದ್ದೇನಪ್ಪ? ಅಂತ ತಪ್ಪು ದಾರಿ ಹಿಡಿಯೋನಲ್ತಿಗೆ ಈ ನಿನ್ನ ಮೈದನ 1 ವಾರ ಮನೆ ಮರೆತು ತೆಗಿರು ಅಣ್ಣ ಅತ್ತಿರ ಹೆಸರನ್ನು ಹತ್ತಿರ ಉಳಿಸ್ಲಿಕ್ಕೆ ಹೋಗಿದ್ದು ಗೊತ್ತೇನಮ್ಮ ನಿನಗೆ? ಅಣ್ಣ ಅತ್ತಿಯರು ಕೈತಿತ್ತು ಮಾಡಿದ ಇಂದು ಭಾಗ್ಯ ಸಾರ್ಥಕವಾಗಿ ಆ ರಾಜ್ಯ ಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ಕಣಕ್ಕಿನ ಕಟ್ಟು ಮಾಡಿ ನಾಯಿ ನೀನ ತಮ್ಮ ನೋಡಿ ಬಹಳ ಸಂತೋಷವಾಯ್ತು ಸಹೋದರ. ನಿನಗೆ ನನ್ನ ಅಣ್ಣ ನೆನೆಸಿಕೊಂಡ ನನ್ನ ಜನ್ಮ ಸಾರ್ಥಕವಾಯಿತು ರೀ. ಹುಲಿ ಹೊಟ್ಟೆಲಿ ಹುಲಿನೇ ಹೊಟ್ಟೆ ಹೊರತು ಇಲ್ಲಿ ಹುಟ್ಟೋದಿಲ್ಲ ರೀ. ನನ್ನ ಮೈದನ ಕರ್ನಾಟಕದ ಕರ್ಣ ಕರಾಟಿ ವೀರ ಗಂಡುಗಲಿರಿ ನನ್ನ ಮೈದನ ರೀ.
ರೈತ ಎನಿಸಿಕೊಂಡ ನಿಮ್ಮ ತಂದೆಯವರ ಕೀರ್ತಿ ಇಂದು ಈ ಶಕ್ತಿಲಿಂದ ಉಳಿತೀವ್ರಿ ನನ್ನ ಮೈದನಿಂದೇ ಉಳಿತು. ಮೈದನ ಅಷ್ಟೇ ಅಲ್ಲಪ್ಪ, ಈ ನಿನ್ನ ಅದ್ಗೆದು ಒಂದು ಮಾತು, ಸತ್ಯಕ್ಕೆ ಧರ್ಮಕ್ಕೆ ನ್ಯಾಯಕ್ಕೆ ತಲೆ ತಗ್ಗಿಸು ಹೊರತು ಸಂಪತ್ತಿಗೆ ಸ್ವಾರ್ಥಕ್ಕೆ ಮಾತ್ರ ತಲೆ ತಗ್ಗಿಸ್ಬೇಡ ಮೈದನ. ಅಷ್ಟೇ ಅಲ್ಲ ತಮ್ಮ, ಭೂತಾಯಿ ಒಡಲಿಗೆ ಗಂಡು ಎನಿಸಿಕೊಂಡಿರುವ ನಾವು ಭೂತಾಯಿ ಸೇವೆಗಾಗಿ ನ್ಯಾಯಕ್ಕಾಗಿ ರಕ್ತವೇ ಹರಿಯಲಿ, ಭೂತಾಯಿ ಸೇವೆಗಾಗಿ ದೇಹವೇ ಬೀಳಲಿ, ಭಾರತದ ನಾರ್ಯರ ಕನ್ನಡ ಮಾನ್ಯ ರಕ್ಷಣೆಗಾಗಿ ಪ್ರಾಣವೇ ಹೋಗಲಿ. ಆದರೆ ಸತ್ಯವನ್ನು ಎಂದೂ ಕೈ ಬಿಡಬೇಡ. ಸತ್ಯವಾಗಿ ನಿಮ್ಮ ಮಾತು ಚಾಚು ತಪ್ಪದೆ ಪಾಲಿಸುತ್ತೇನೆ. ಆ ಶ್ರೀಮಂತ ವ್ಯಾಪಾರಿಗೆ ಸಿಂಹ ಸತ್ಯವಾಗಿ ನ್ಯಾಯದ ತಲೆ ಮೇಲೆ ಕಾಲಿಟ್ಟು ಮೆರೆಯುವಾಗ ಎಡಿಗ ತಲೆ ಕಟ್ಟಿ ನಿಂತು ಸತ್ಯ ಸರಿ ಮಾರ್ಗವನ್ನೇ ನನ್ನ ಎದೆಗೆ ಅಂಟಿಸಿಕೊಂಡು ಈ ಭೂತಾಯಿ ಮಗನಾಗಿ ದುಡಿವೆ, ಈ ಭೂತಾಯಿ ಮಗನಾಗಿ ಮಡಿವೆನ ಅಂದಾಗ ಸಹೋದರ, ರೈತನಾಗಿ ಹುಟ್ಟಿದ್ದಕ್ಕೂ ಸ್ವಾರ್ಥಕವಾಗುವುದು. 10 ಜನಗೆ ತುತ್ತು ಅನ್ನ ಹಾಕುವ ಅನ್ನದಾತನಾಗಬೇಕು ವಿನಃ ಒಬ್ಬರನ್ನು ಜಬರ್ದಸ್ತ್ ಮಾಡುವ ಅಧಿಕಾರಸ್ಥನಾಗಬಾರದು. ಇನ್ನೊಬ್ಬರ ಕಾಲು ತೆಳಗೆ ಸಿಕ್ಕು ಕೈ ಒಡ್ಡಿ ಸಂಬಳ ತೆಗೆದುಕೊಳ್ಳಬಾರದು. ಜೋಡೆತ್ತಿನ ಅಂದದಿಂದ ಬಿತ್ತಿ 10 ಜನಗಳಿಗೆ ತುತ್ತು ಅನ್ನ ಹಾಕುವ ಅನ್ನದಾತನಾಗಿ ಜೋಡೆತ್ತಿನ ಅಂದದಿಂದ ಎತ್ತೆಳೆಯುವ ಮೇರೆ ರೈತನಾಗಬೇಕು. ನಿಜ ತಾನೇ? ನಿಜ ನಿಜ. ಏನಾಗಲಿ ನೆಂಬಿ ತಿಳಿದುಕೋ ಈ ಮಣ್ಣಿನ ಬಾಳುವ ಈ ಮನೆಯಲ್ಲಿ ಬೆಳಗುತ್ತಿದೆ ಎಂದು ನನ್ನ ದೀಪ ಹಚ್ಚಿದಾಗ ಅನ್ನ ನೆನೆದಾಗ ನೀರು ಕೊಡದಿದ್ದ ಮೇಲೆ ಎಂಚಂತೋ ಚಿತ್ತು ಪ್ರೀತಿ ಕೈಯೆತ್ತು ಕೊಡದಿದ್ದ ಮೇಲೆ ಭೂಮಿ ತಾಯಿ ಬಂದ ತವರಿನ ಸಿರಿ ಹಂಚಿಕೊಂಡು ತಿನ್ನದೆ ಇದ್ರೆ ಗಂಟಲಿಗೆ ಸೂರಾಗಿ ಗಿರಿಸಲಿಗೆ ಸೂರಾಗಿ ಸೇತುವಿಗೆ ಹಾಸಾಗಿ ಬದುಕೆಲ್ಲ ನೀಡುತ್ತ ಮಾನತ್ತರ ಹಾರುತ್ತ ಇರಬೇಕು ತೆಂಗಿನ ಮರದಂತೆ ಇರಬೇಕು ತೆಂಗಿನ ಮರದಂತೆ ನರನಾಗಿ ಬರಬೇಕು ಏನಾಗಿ ಹೋದರೆ ಎಂಚಂದು ಎಂಚಂದು ನೆನೆದಾಗ ನೀರು ಕೊಡದಿದ್ದ ಮೇಲೆ ಎಂಚಂದು ಎಂಚಂದು ಎಂಚಂದು
ಗಂಗಾ ತಮ್ಮ ಹಸಿದು ಬಂದಂತೆ ಕಾಣುತ್ತದೆ. ಪೂಜೆ ಪ್ರಸಾದವನ್ನು ಅವನು ಕೊಟ್ಟು ಕಳಿಸಿಬಿಡು. ಆಗ್ಲಿ ಸ್ವಾಮಿ, ಈಗಲೇ ಕೊಟ್ಕೊಳ್ತೀನಿ. ನೀನು ಬರಬೇಕಿತ್ತಣ್ಣ. ನಾನು ಇನ್ನು ಶೇಂಗಾದ ಬೆಳಿಗ್ಗೆ ನೀರು ಹಾಯಿಸಿ ಬರ್ತೀನಪ್ಪ, ನೀನು ಹೋಗಿಬಿಡು. ಬುಟ್ಟಿಯನ್ನು ಆಗ್ಯಾವ ಇಲ್ಲಿ. ಮೈದನ, ನೀನು ಬುತ್ತಿಯನ್ನು ತೆಗೆದುಕೊಂಡು ಹೋಗಪ್ಪ, ನಾವು ಆ ನಂತರ ಬರ್ತೀವಿ. ರೀ, ಈ ನಮ್ಮ ಶಕ್ತಿ ಎಂತ ತುಂಟನು ಗೊತ್ತೇನ್ರಿ? ತುಂಟನಿದ್ದರು ಬಹದ್ದೂರ್ ಬಾಂಟನಿದ್ದನ ಗಂಗಾ ನನ್ನ ತಮ್ಮನು. ಅಣ್ಣ ಅತ್ತಿಗಿರ ಮಮತ ಪದವನ್ನು ತನ್ನ ಹೃದಯದಲ್ಲಿಟ್ಟು ಹೇಗೆ ಪೂಜಿಸುತ್ತಾನೆ ನೋಡು. ಹೌದು ಸ್ವಾಮಿ, ಜನ್ಮಾಂತರದಲ್ಲಿಯೂ ರೈತನ ಸೊತ್ತಾಗಿ ಈ ಅತ್ತಿಗೆಗೆ ಮೈದನಾಗಿ ಪುನರ್ಜನ್ಮ ತಾಳಿ ಬರ್ಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ ರೀ. ನೋಡಿ, ನೀವು ಶೇಂಗಾದ ಬೆಳಿಗ್ಗೆ ನೀರು ಹಾಸಿ ಎತ್ತುಗಳನ್ನು ತೆಗೆದುಕೊಂಡು ಮನೆಗೆ ಬಂದ್ಬಿಡ್ರಿ. ನಾನು ಮನೆಗೆ ಹೋಗ್ತೀನಿ, ನಿಮ್ ದಾರಿ ಕಾಯ್ತಾ ಇರ್ತೀನಿ. ನಿಲ್ಲೆ ಮಾತಿನಲ್ಲಿ ಮೋಡಿ ಮಾಡಿ ಗಂಗಾ ನದಿಯಂತೆ ಜೋಳಿ ಜೋಳಿ ಹರಿದು ಓಡುತ್ತ